ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್. ಇವತ್ತಿನ ಲಾಗಲ್ಲಿ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಾನು ಯಾವುದೇ ರೀತಿಯ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾಕಂದರೆ ಇವತ್ತೊಂದಷ್ಟು ಪ್ರೋಗ್ರಾಮ್ಸ್ ಇತ್ತು, ನಾನು ಆಚೆನೇ ಇದ್ದೆ. ನಂದು ಫುಲ್ ಡೇ ಬರೀ ಹೊರಗಡೆನೇ ಕಳೆಯಿತು. ಆಮೇಲೆ ಹೊಸ್ದಾಗಿ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಯೂಟ್ಯೂಬ್ ಚಾನಲ್ ನನಗೆ ಹೊರಗಡೆ ಶೂಟ್ ಮಾಡೋಕ್ಕೆ ಇನ್ನೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಇದು ಲಲ್ಲಿ ಹೂ ಗೊತ್ತಿರ್ಬೋದು ನಿಮಗೆ. ನಮ್ಮೂರಲ್ಲಿ ಪಾಟಲ್ಲಿ ಅದು ಮಳೆ ಬಿದ್ದಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದು ಬಂದು ಬಿಳಿ ದಾಸವಾಳ ಹೂವು ನಾನೇ ಹಾಕಿದ್ದು ಮನೆ ಹತ್ರ. ಅದನ್ನು ನೋಡ್ತಾ ಇದ್ದೆ. ಇದರಲ್ಲಿ ಏನು ವಿಶೇಷತೆ ಅಂದರೆ ಒಂದೇ ಗಿಡದಲ್ಲಿ 2 ಥರ ಹೂವು ಬಿಡುತ್ತೆ. ಅಂದರೆ ಬಿಳಿ ದಾಸವಾಳನೂ ಬಿಡುತ್ತೆ ಮತ್ತು ಪಿಂಕ್ ಕಲರ್ ದಾಸವಾಳ ಹೂವೂ ಬಿಡುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಎಲ್ಲ ನನ್ನ ಹತ್ರ ಯಾವೆಲ್ಲ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಆ್ಯಡಪ್ ಮಾಡಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ನಾಳೆಯಿಂದ ರೆಗ್ಯುಲರಾಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟಿಗೆ ಇವಾಗ ಕೇಕ್ ಮಾಡ್ಕೋತಾ ಇದ್ದೀನಿ ನಾನು. ಇದು ಬಂದು ಹಳೆಯದೇ ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಕೇಕ್ ಮಾಡೋಕ್ಕೆ ಒಂದು ಅರ್ಧ ಗ್ಲಾಸ್ ಮೊಸರನ್ನ ಹಾಕಿ 1 ಗ್ಲಾಸು ನಾನು ಸಕ್ಕರೆನ ಹಾಕಿದ್ದೀನಿ. ನೀವು 2 ಗ್ಲಾಸು ಮೈದಾಗೆ 1 ಗ್ಲಾಸ್ ಸಕ್ಕರೆ ಕರೆಕ್ಟಾಗಿರುತ್ತೆ ಸ್ವೀಟು. ಇವಾಗ ಚೆನ್ನಾಗಿ ನಾವು ಮೊಸರು ಮತ್ತು ಸಕ್ಕರೆ ಎರಡೂ ಕೂಡ ಬೀಟ್ ಮಾಡ್ಕೋಬೇಕಾಗತ್ತೆ. ಮೊಸರಲ್ಲಿ ಸಕ್ಕರೆ ನೀಟಾಗಿ ಕರಗಬೇಕು, ಅಲ್ಲಿವರೆಗೂ ಮಾಡ್ಕೋಬೇಕು. ಅದ್ರ ಜೊತೆಗೆ ಈ ಕಡೆ ಸೈಡು ನಾನು ಇವತ್ತು ಕೇಕ್ ಮಾಡೋಕ್ಕೆ ಕುಕ್ಕರ್ನ ಬಳಸ್ತಿರೋದ್ರಿಂದ ಕುಕ್ಕರ್ಗೆ ಫಸ್ಟು ಆಯಿಲ್ ಹಾಕಿ ಅದಾದಮೇಲೆ ಮೈದಾ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಥರ ಮಾಡಿದ್ರೆ ಕೇಕು ತುಂಬ ಚೆನ್ನಾಗಿ ಬರುತ್ತೆ. ಕಟ್ ಮಾಡುವಂಥದ್ದು ಏನೂ ಇರೋಲ್ಲ. ಸೊ ಅದಕ್ಕೋಸ್ಕರ ಇವಾಗ ಮೊಸರು ಮತ್ತು ಸಕ್ಕರೆ ಎರಡೂ ಚೆನ್ನಾಗಿ ಕರಗಲಿ ಅಂತ ಬೀಟ್ ಮಾಡ್ತಾಯಿದ್ದೀನಿ. ನೀವು ಫೋರ್ಕಿಂದನೋ ಇಲ್ಲ ಅಂತ ಅಂದರೆ ಯಾವುದ್ರಿಂದನಾದರೂ ಬೇಕಾದರೂ ನೀವು ಮಾಡ್ಕೋಬೋದು. ಇವಾಗ ಸಕ್ಕರೆ ಮತ್ತು ಮೊಸರು ಎರಡೂ ಕೂಡ ಚೆನ್ನಾಗಿ ಕರಗಿದೆ. ಇವಾಗ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಆಯಿಲ್ನ ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆಯಿಲಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಹುಚ್ಚಳೆಣ್ಣೆ ಈ ಥರ ಫ್ಲೇವರ್ ಇರೋದು ಬಿಟ್ಟು ನೀವು ಯಾವುದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಹಾಕ್ಕೊಬೋದು. ಇವಾಗ ಸಕ್ಕರೆ ಮತ್ತು ಮೊಸರು ಎರಡೂ ಚೆನ್ನಾಗಿ ಕರಗಿ ಒಂದಾಗಿತ್ತಲ್ವ, ಅದೇ ರೀತಿ ನಾವು ಹೊಂದ್ಕೊಬೇಕು. ಈ 3 ಕೂಡ ಅದೇ ರೀತಿ ಬೀಟ್ ಮಾಡ್ಕೋಬೇಕು. ಜಾಸ್ತಿ ನಾವು ಮಿಕ್ಸ್ ಮಾಡೋದ್ರಿಂದನೇ ನಮಗೆ ಕೇಕು ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿಂಗಲ್ಲೇ ಕೇಕು ಹೇಗೆ ಬರುತ್ತೆ ಅಂತ ಗೊತ್ತಾಗೋದು. ಸೊ ನಾವು ಎಷ್ಟು ಚೆನ್ನಾಗಿ ಬೀಟ್ ಮಾಡಿ ಎಲ್ಲನೂ ಕಲಿಸ್ಕೊತೀವಿ ಅಷ್ಟು ಚೆನ್ನಾಗಿ ಇರುತ್ತೆ. ಇವಾಗ ಎಣ್ಣೆ ಮತ್ತು ಮೊಸರು ಸಕ್ಕರೆ ಎರಡೂ ಕೂಡ ಒಂದಾಗೋವರೆಗೂ 3 ಕೂಡ ಒಂದಾಗೋವರೆಗೂ ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟು ನೋಡ್ಬೋದು ಯಾವ ಥರ ಆಗಿದೆ 3 ಇದು ಮಾಡಿ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಗೈಸ್, ಒಳ್ಳೆ ಬೆಣ್ಣೆ ಥರ ಕಾಣಿಸ್ತಿದೆ. ಈ ಥರ ಇರಬೇಕು. ಈ ಥರ ಇರೋ ಟೈಮಲ್ಲಿ ನಾವು ಮೈದಾನ ತಗೊಂಡಿರ್ತೀವಲ್ವ, ಸೊ ಆ ಮೈದಾನ ಹಾಕ್ಕೋಬೇಕಾಗುತ್ತೆ. ಸೊ ನಾನು ಇವಾಗ 2 ಗ್ಲಾಸ್ ಮೈದಾನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಮೈದಾನ ಹಾಕ್ಕೊಂಡು ಅದನ್ನು ನೀಟಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಕಲಿಸ್ಕೊಬೇಕು, ಮಿಕ್ಸ್ ಮಾಡ್ಕೋಬೇಕು. ಸೊ ಹಾಗಾಗಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕೇಕ್ ಬರುತ್ತೆ. ಇವಾಗ ಒಂದೇ ಸೈಡ್ ತಿರುಗೋದ್ರಿಂದ ನಮಗೆ ಮೈದಾದಲ್ಲಿ ಯಾವುದೇ ರೀತಿಯ ಗಂಟುಗಳು ಬರಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ 2ನೇ ಗ್ಲಾಸು ಮೈದಾನೂ ಕೂಡ ನಾನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ವೆನಿಲಾ ಎಸೆನ್ಸ್ ನೀವು ಯಾವುದಾದ್ರೂ ಹಾಕ್ಕೊಬೋದು. ಯಾವ ಕೇಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತು ನಾನು ಬ್ಯಾಟರ್ ಕಲಿಸ್ಕೊಳ್ಳೋಕೆ ಇವಾಗ ಅರ್ಧ ಲೋಟ ಹಾಲು ಕೂಡ ತಗೊಂಡಿದ್ದೀನಿ. ಸೊ 2 ಗ್ಲಾಸ್ ಮೈದಾಗೆ ಅರ್ಧ ಗ್ಲಾಸ್ ಹಾಲು ಸಾಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಶೈನಿಯಾಗಿ ಕಾಣಿಸ್ತಿದೆ ಅಂತ. ಇವಾಗ ಸ್ವಲ್ಪ ಹಾಲು ಹಾಕುತ್ತೀನಿ. ತುಂಬ ಜಾಸ್ತಿ ಥಿಕ್ನೆಸ್ ಇರಬಾರ್ದು, ಅದ್ರ ಜೊತೆಗೆ ತುಂಬ ಜಾಸ್ತಿ ತೆಳುವೂ ಇರಬಾರ್ದು ಕೇಕದು ಬ್ಯಾಟರ್. ಆವಾಗ ಬೇಯೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಅಂತ ಹೇಳ್ಬೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ದೋಸೆ ಎಲ್ಲ ಹಾಕ್ಕೊತೀವಲ್ವ, ಆ ಥರ ಇದ್ದರೆ ನಮಗೆ ತುಂಬ ಚೆನ್ನಾಗಿ ಕೇಕ್ ಬರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ.
ಕೇಕ್ದು ಬ್ಯಾಟರ್ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಗೈಸ್. ಇವಾಗ ನಾನು ಈನೋನ ಯೂಸ್ ಮಾಡ್ತಾಯಿದ್ದೀನಿ. ಈನೋ, ಅಡುಗೆ ಸೋಡಾ, ಬೇಕಿಂಗ್ ಪೌಡರ್ ಯಾವುದು ನಿಮ್ಮ ಮನೇಲಿರುತ್ತೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಇವತ್ತು ನನಗೆ ಅಡುಗೆ ಸೋಡಾ ಸಡನ್ಲಿ ಸಿಕ್ಕಿಲ್ಲ, ಅದಕ್ಕೆ ಈನೋನ ತಗೊಂಡು ಈನೋ ಹಾಕಿ ನಾನು ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದಿರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೋದು. ಇವಾಗ ವೆನಿಲಾ ಎಸೆನ್ಸನ್ನು ತೊಗೊಂಡಿದ್ದೀನಿ ನಾನು. ನೀವು ವೆನಿಲಾ ಎಸೆನ್ಸ್ ಇಲ್ಲ ಅಂತಂದರೆ ಒಂದು 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಕೂಡ ಹಾಕ್ಕೊಬೋದು. ಇವಾಗ ನಾವು ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ತುಂಬ ಹೊತ್ತೆಲ್ಲ ನಾವು ಕಾಯಿಸಬಾರ್ದು, ತಕ್ಷಣವೇ ನಾವು ಹಾಕ್ಕೊಬೇಕಾಗತ್ತೆ. ಹಾಕಾದ್ಮೇಲೆ ಒಂದು 2 ಸಲ ಕುಕ್ಕರ್ನ ನಾವು ಚೆನ್ನಾಗಿ ಕುಟ್ಟಿ ಇದು ಮಾಡಬೇಕಾಗತ್ತೆ. ಆವಾಗ ಬಬಲ್ಸ್ ಏನೂ ಇರಲ್ಲ. ನೋಡ್ಬೋದು ತುಂಬ ಸಣ್ಣ ಉರಿಯಲ್ಲೇ ನಾವು ಕೇಕನ್ನು ಮಾಡ್ಕೊಬೇಕಾಗತ್ತೆ. ಸೊ ಲಿಡ್ನ ಕ್ಲೋಸ್ ಮಾಡಿ ಮೇಲ್ಗಡೆ ವಿಸಲ್ನ ತೆಗ್ದಿದ್ದೀನಿ. ನೋಡ್ಬೋದು ಕೇಕ್ ತುಂಬ ಚೆನ್ನಾಗಿದೆ. ನಿಮಗೆ 25-30 ಮಿನಿಟ್ಸ್ ಒಳಗಡೆ ಕೇಕ್ ರೆಡಿ ಆಗುತ್ತೆ. ನಾನು ಒಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಆಗಿದ್ದಕ್ಕೆ ಕೇಕು ಸ್ವಲ್ಪ ಸೈಡ್ಸಲ್ಲಿ ಸೀದೋದಂಗೆ ಆಗಿಬಿಟ್ಟಿತ್ತು. ಬಟ್ ಚೆನ್ನಾಗಿತ್ತು, ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಕೇಕ್ ನೋಡ್ಬೋದು, ಇದೆಲ್ಲ ನಾನು ಓನಾಗಿ ಮನೆಯಲ್ಲೇ ಇರುವಂಥ ಪದಾರ್ಥದಿಂದನೇ ನಾನು ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಮುಂದೆ ಈ ಕೇಕ್ದು ತುಂಬ ಒಳ್ಳೆ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮುಂದೆ ತುಂಬ ಚೆನ್ನಾಗಿರೋ ವೀಡಿಯೋಸು ಬರುತ್ತೆ ಗೈಸ್. ಸೊ ಮಿಸ್ ಮಾಡದೆ ನೋಡಿ ಎಲ್ಲರೂ ಕೂಡ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಕೇಕಂತೂ ಫೈನಲಿ ತುಂಬ ಚೆನ್ನಾಗಿತ್ತು. ಚಾಕ್ಲೇಟ್ ಸಿರಪ್ ಇತ್ತು, ಸೊ ಚಾಕ್ಲೇಟ್ ಸಿರಪ್ ಹಾಕಿ ಮಾಡಿದ್ದೆ. ಮಕ್ಕಳಿಗೆ ಈ ಥರ ಮನೇಲೇ ಮಾಡಿಕೊಟ್ರೆ ಹೆಲ್ತಿಯಾಗೂ ಇರುತ್ತೆ, ಹೊರಗಡೆಯಿಂದ ತಂದರೆ ಭಯ ಇರುತ್ತೆ. ಬಟ್ ಮನೇಲೇ ಇದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.